ನಾನ್ ವೆಜ್ಜು 24 ಗಂಟೆ ತಗೊಳುತ್ತೆ, ಅದಕ್ಕಿಂತ ಜಾಸ್ತಿ ತಗೊಳುತ್ತೆ. ಸೊ ಹೊಟ್ಟೆಲಿ ಇದ್ದು ಕೊಳೆಯುತ್ತದು. ಕೊಳೆತು ಏನು ಮಾಡುತ್ತೆ, ನಿಮ್ಮ ಆಲಸ್ಯ ಮಾಡುತ್ತೆ, ಲೇಜಿ ಆಗ್ತೀರಾ, ಕೋಪ ಬೇಗ ಬರುತ್ತೆ, ತಲೆ ಕೆಡುತ್ತೆ. ಹಂಗಿದ್ದಾಗ ನೀವು ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಮನ್ನ ಆಲಸ್ಯ ಮಾಡೋದು, ಲೇಜಿ ಮಾಡೋದು, ಸೋಂಬೇರಿ ಮಾಡೋದು ನಾನ್ ವೆಜಿಟೇರಿಯನ್ ಫುಡ್ಸ್ ಅಲ್ಲ, ವೆಜಿಟೇರಿಯನ್ ಫುಡ್ ಆದ ರೈಸು, ಚಪಾತಿ, ಮುದ್ದೆ, ಮೈದಾ, ಇಡ್ಲಿ, ದೋಸೆ, ಆಮೇಲೆ ಫ್ಯಾನ್ಸಿ ತಿಂಡಿ ಊಟಗಳು. ಚಿಕನ್ ಬಿರಿಯಾನಿ ತಿಂದ ತಕ್ಷಣ ನಂಗೆ ಒಳ್ಳೆ ನಿದ್ದೆ ಬರುತ್ತೆ ಗುರು, ನಿದ್ದೆ ಮಾಡೋದ ಅಂತ ಕೇಳಿರ್ತೀರಾ. ಅದೇ ನೀವು ಹೋಟ್ಲಲ್ಲಿ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿ, ಅರ್ಧ ರೈಸು ಸೈಡ್ಗೆ ಎತ್ತಿಟ್ಟು, ಉಳಿದಿದ್ದ ಅರ್ಧ ರೈಸು ಚಿಕನ್ ತಿಂದು ಜೊತೆಗೆ ಇನ್ನೊಂದು ಲೆಗ್ ಪೀಸ್ ಬೇಕಾದ್ರೆ ಆರ್ಡರ್ ಮಾಡ್ಕೊಂಡು ತಿನ್ನಿ. ಅದಾದ ನಂತರ ನಿಮಗೆ ಸೋಂಬೇರಿ ತರ ನಿದ್ದೆ ಬರೋ ಫೀಲಿಂಗ್ ಆಗಲ್ಲ. ಆಕ್ಟಿವ್ ಆಗಿ ಇನ್ನೂ ಏನಾದ್ರು ಕೆಲಸ ಮಾಡಬೇಕು ಅನ್ಸುತ್ತೆ. ಜೊತೆಗೆ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿಸ್ಕೊಂಡಿರುತ್ತೆ ಈ ನಾನ್ ವೆಜ್ ಇಂದ ಬರೋ ಪ್ರೋಟೀನ್ ಇಂದ. ಇನ್ನೊಂದು ಎಕ್ಸ್ಪೆರಿಮೆಂಟು ನಾನು ಪರ್ಸನಲಿ ಫಾಲೋ ಮಾಡೋದೇನಂದ್ರೆ, ಮಧ್ಯಾಹ್ನ ರೈಸು, ಮುದ್ದೆ ಇದನ್ನ ತಿನ್ನೋ ಬದಲು 4 ಮೊಟ್ಟೆ, ಒಂದಷ್ಟು ಚಿಪ್ಸ್ ತಿಂತೀನಿ. ಆ ಮೊಟ್ಟೆಯಿಂದ ವಾಕಳಿಕೆ ಬರಬಾರ್ದಲ್ಲ. ಇಂಥ ಟೈಮಲ್ಲಿ ನಾನು ಆಕ್ಟಿವ್ ಆಗಿರ್ತೀನಿ. ಏನೋ ಒಂದು ವಿಡಿಯೋ ಮಾಡೋದು, ಮನೆ ಕೆಲಸ ಮಾಡೋದು, ಔಟ್ಸೈಡ್ ಹೋಗೋದು, ಬ್ಯಾಂಕ್ ಹೋಗೋದು, ಈ ರೀತಿ ಮಾಡ್ತೀನಿ. ಯಾವಾಗ ರೈಸು, ಮುದ್ದೆ ಏನಾದ್ರು ಈ ರೀತಿ ಐಟಮ್ ತಿಂದ ತಕ್ಷಣ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಅನ್ಸುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದು ನಿಮಗೆ ಫ್ಯಾಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಆಕ್ಟಿವ್ ಆಗಿರ್ತೀರಾ, ಮೈಂಡು ಅಲರ್ಟ್ ಆಗಿರುತ್ತೆ. ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಿ ಟೈಮ್ ಲಿಮಿಟೇಷನ್ಸ್ ಇರೋದ್ರಿಂದ ಯೂಟ್ಯೂಬಲ್ಲಿ 10 ನಿಮಿಷದ್ದು ಲೆಂತಿ ವಿಡಿಯೋ ಮಾಡಿದ್ದೀನಿ ಇದೇ ಟಾಪಿಕ್ ಬಗ್ಗೆ. ಡೀಟೇಲ್ ಆಗಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಫುಡ್ ತಿನ್ನಬೇಕು ಅಂತ. ಅದನ್ನ ನೋಡ್ಕೊಂಬನ್ನಿ.